ಗೈಸ್ ಬೇಡ ಬೇಡ ಅಂದರೂ ವೀಡಿಯೋ ಮಾಡೋ ಪರಿಸ್ಥಿತಿ ಬಂದ್ಬಿಡ್ತು. 11 ಓನರ್ ಬಂದರು ನೋಡಿ. ತೋರಿಸ್ರಿ ಮುಖ ತೋರಿಸ್ರಿ. ದಿ ನೆಕ್ಸ್ಟ್ ಡೇ ಆ ವಿಡಿಯೋದಲ್ಲಿ ಹೇಳ್ದಂಗೆ ಇನ್ ಕೇಸ್ ಏನಾದರೂ ನಾನು ವ್ಲಾಗ್ ಮಾಡಬೇಕಾದ್ರೆ ಇವ್ಯಾವುದೂ ಇಲ್ಲ ಅಂದರೆ ಅದಕ್ಕೆ ವ್ಲಾಗ್ ಅನ್ನೋದಕ್ಕೆ ಅರ್ಥನೇ ಹುಟ್ಟಲ್ಲ, ನನಗೆ ಗೊತ್ತಿರೋ ಥರ. ಅದಕ್ಕೋಸ್ಕರ ಆರ್ಡ್ರ್ ಮಾಡ್ಕೊಂಡು ಕೂತಿದ್ದೀನಿ ಗೈಸ್. ಎಲ್ಲದೂ ರೆಡಿ ಆಗಬೇಕು. ರೆಡಿ ಆದರೂ ಕಮಿಟ್ಮೆಂಟ್ಗಳು ಹಿಂದೆ 1 by 1 ಬಂದು ಬೀಳುತ್ತೆ. ರೈಡ್ ಮಾಡೋಣ ಅಂತ ಅಂದ್ಕೊಳ್ತೀವಿ, ಜೀವನದಲ್ಲೇ ರೈಡ್ ಮಾಡ್ತಿರ್ತೀವಿ, ಇನ್ನೆಲ್ಲಿ ರೈಡ್ ಹೊರಡೆ ಹೋಗೋಕ್ಕೆ. ಕಮಿಟ್ಮೆಂಟ್ಗಳಿಗೆ ಬಿದ್ದುಬಿಟ್ರೆ ಹೆವಿ ಏನಿಲ್ಲ, ಸಾಕು, ಮ್ಯಾನೇಜ್ ಆಗುತ್ತೆ, ಬಜೆಟಲ್ಲಿದೆ. ಫಸ್ಟು ನಂದು ಜಾಕಿ ವ್ಲಾಗ್ ಮಾಡಲೇಬೇಕು. ಸೆಕೆಂಡ್ ನಮ್ಮ ಕಲ್ಲೆದು ಇವತ್ತು ಕೊಟ್ಟಿದ್ದ ಫೀಲಿಂಗ್ಸು ಮಾತ್ರ ಸಂಡೇ ನೆಕ್ಸ್ಟು ಲೆವೆಲ್ ಇತ್ತದು ಜಾಕಿಡಿ. ಗಾಯ್ಸ್ ಇವಾಗ ಪ್ರೆಸೆಂಟು ವ್ಲಾಗ್ ಮಾಡಬೇಕು ಅಂತ ಇರೋದು ಯಾವ್ದು ಗೊತ್ತಾ ಮನಸ್ಸಲ್ಲಿ, RX ಗಾಡಿಗಳದೇ ಮಾಡಬೇಕು. ನಮಗೆ ಏನು ಕ್ರೇಜ್ ಇರುತ್ತೋ, ನಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟೋ ನಾವು ಅದ್ರ ಬಗ್ಗೆನೇ ಮಾಡಬೇಕು. ಅದು ಬಿಟ್ಕೊಂಡು ಯೂಟ್ಯೂಬಲ್ಲಿ 1000 ಜನ 1000 ಮಾಡ್ತೀರಂತ ಅವ್ರು ಮಾಡೋಕ್ಕೆ ಹೋಗ್ಬಾರ್ದು. ನಮ್ಮ ಟೇಸ್ಟ್ ನಮ್ಮ ಇಷ್ಟ, ಅದನ್ನ ಜನಗಳಿಗೆ ತಲುಪಿಸೋದು ನಮ್ಮದು. ನನಗೆ RX ಅಂದರೆ ತುಂಬ ಇಷ್ಟ. RX ಗಾಡಿಗಳಂದರೆ ತುಂಬ ಇಷ್ಟ. ಕೋಟಿ RX ಇದ್ದರೂ ಕೋಟಿ ಫೀಲಿಂಗ್ಸೇ ಕೊಡೋದು. ಪ್ರತಿಯೊಂದು RXಗೂ ಅದರದ್ದು ಗೊತ್ತಿರುತ್ತೆ, ಅದರದ್ದೇ ಆದ ಲೆಗೆಸಿ ಇರುತ್ತೆ, ಎಲ್ಲ ಇದೆ. ಬಟ್ ಏನು ಅಂದರೆ ಒಂದು ಮೈಕ್ ಬೇಕು, ಮೈಕಿಗೋಸ್ಕರ ವೆಯ್ಟಿಂಗು. ಇನ್ನೊಂದು ವ್ಲಾಗ್ ಮಾಡಿದ್ರು ಗಾಯ್ಸ್, ನನ್ನ ಗಾಡಿನೇ ಫಸ್ಟು ನಾನು ವ್ಲಾಗ್ ಮಾಡಬೇಕು. ಯಾಕೆಂದರೆ ಪ್ರಾಪರಾಗಿ ನಾನು ಈ ಗಾಡಿ ರೆಡಿ ಆದಮೇಲೆ ನನ್ನ ವ್ಲಾಗ್ ಆಗಿಲ್ಲ, ಒಂದು ಒಳ್ಳೆ ವಾಶ್ ಮಾಡಿಸಿ ಒಳ್ಳೆ ರೀತಿಲಿ ವ್ಲಾಗ್ ಮಾಡೋಣ. ಇಲ್ಲಿಂದಲೇ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ನಮ್ಮ ಕಲ್ಲೇಸಿದಿದೆ, ಕಿಶೂದಿದೆ, ಅದ್ರಲ್ಲಿ ಏನಾದರೂ ಒಂದು 30 RX ಇದೆ ಅಂತ ಅಂದ್ಕೊಳ್ತೀನಿ ಪಕ್ಕ. ಅಷ್ಟು ಗಾಡಿದು ವ್ಲಾಗ್ ಮಾಡಬೇಕು ಏನಾರು ಹೋಗಲಿ. ಜಾಕಿ ಅಲ್ಲ ರಾಕಿ ಇದು ನೋಡಿ. ಇದೊಂದು ಸ್ಟಿಕ್ಕರ್ ಒಂದು ಪಕ್ಕ ಚೆನ್ನಾಗಿದೆ ಗೈಸ್. ನನ್ನ ಗಾಡೀಲಿ ಒಂದೇ ಒಂದು ಈ ಥರ ಸ್ಟಿಕ್ಕರ್ ಇರಲಿಲ್ಲ. ಮತ್ತು ಇನ್ನೊಂದು ನಮಗೆ ಯಾವ್ದು ಇಷ್ಟನೋ ಅದು ಹಾಕ್ಸ್ಕೊಳೋದು ಬೆಸ್ಟು ನೋಡಿ. ಫಕ್ ನ್ಯೂ ಮಾಡಲ್ಸ್ ಅಂತೆ. ಓ ಅಲ್ಲಿ questi swinghi tu è maior ci riesci sempre essa energia vai te levar juntamente todo mundo dançar é um baile que nunca vai acabar. ಇವತ್ತು ಭಾನುವಾರ ಸಂಜೆ ಯಾರೂ ಇಲ್ಲ, ಹುಡುಗರು ಆಟ ಆಡೋಕ್ಕೆ ಬಾಲು ಬ್ಯಾಟ್ ತರ್ತೀನಿ ಅಂತ ಹೋದ್ರು, ಒಬ್ಬನೇ ಇದ್ದೀನಿ. ಜಾಕಿ ಗೈಸ್ ಏನು ಮಾಡೋದು. ನಾಳೆಯಿಂದ ಜೀವನದಲ್ಲಿ ಹೊಸ ಹೆಜ್ಜೆ. ಒಂದು ಸಪೋರ್ಟ್ ಕೊಟ್ಬಿಡಿ ಸಾಕು. ಹೊಸ ಹೆಜ್ಜೆ ಯಾವ ಥರ ಹೋಗುತ್ತೆ ಅಂತ ಥಿಂಕ್ ಮಾಡ್ಬೋದು ಅಷ್ಟೇ. ಹಂಗೆ ಹೋಗಬೇಕು ಅಂತ ನಮ್ಮ ರೂಲ್ ಇಲ್ವಲ್ಲ. ನೋಡೋಣ ಹೆಂಗೆ ಹೋಗುತ್ತೋ ಹಂಗೆ ಹೇಳ್ಕೊಂಡು ಇದ್ರ ಜೊತೆ ಸುತ್ತಾಡಬೇಕು. ಕನಸು ಒಂದ್ಸಲಿ ಫುಲ್ ಮಾಡ್ಕೋಬೇಕು. ಅದು ಏನು ರೆಡಿ ಇಲ್ಲ, ಸಣ್ಣ ಪುಟ್ಟ ಇರುತ್ತೆ. ನಾನು ಫುಲ್ ರೆಡಿ ಇದ್ದೀನ, ನನಗೂ ಇದ್ದೇನೆ ಸಣ್ಣ ಪುಟ್ಟ. ನಾನ್ ಸ್ಟಾಪ್ ವ್ಲಾಗ್ ಮಾಡಬೇಕು. ಕಂಟೆಂಟು ಅಂತ ಹುಡ್ಕೊಳೋಕ್ಕಿಂತನೂ ಕಂಟೆಂಟ್ ಇಲ್ಲಿದೆ ನೋಡಿ. RXಲ್ಲಿ ದಿನಕ್ಕೆ 1 ರೈಡ್ ಮಾಡಲೇಬೇಕು ಗೈಸ್. ರೈಡು ಅಂದರೆ ಈವ್ನಿಂಗ್ ಒಂದು ಸ್ಪಿನ್ನು, ಇಲ್ಲಾಂದರೆ ಮಾರ್ನಿಂಗ್ ಒಂದು ಸ್ಪಿನ್ನು, ಜಾಕಿಗೆ ಪೆಟ್ರೋಲ್ ಹಾಕ್ಸೋದಿರುತ್ತೆ. ಇದನ್ನು ಮೇಂಟೆನೆನ್ಸ್ ಮಾಡೋಕ್ಕಾದ್ರೂ ಇದು ಹೊರಗೆ ತೆಗಿಲೇಬೇಕು ತಾನೆ, ಇದ್ರ ಜೊತೆನೇ ಓಡಾಡ್ಬೇಕು ತಾನೆ. ನನ್ನ ಕೆಲಸಗಳು ತುಂಬ ಇವತ್ತಿನ ವ್ಲಾಗಲ್ಲಿ ಒಂದು 10 ಫೋಟೋ ಹಾಕ್ತೀನಿ. ನಮ್ಮ ಹುಡುಗರು ನಾವು ತೆಗ್ದಿರೋದು, ಮತ್ತು ನಾನು ತೆಗ್ದಿರೋ ಫೋಟೋಸಲ್ಲಿ ಇಷ್ಟ ಆಗಿರೋದು ಯಾವ್ದಾದ್ರು ಇಟ್ಕೊಂಡಿದ್ದೆ ಅದನ್ನು ಸೇರ್ಸಿ ಹಾಕ್ತೀನಿ. ನೋಡೋಣ. ಇದಕ್ಕೆ ಇವಾಗ ಪ್ರಾಬ್ಲಮ್ಮು ಕಂಡುಹಿಡಿಯೋಣ. ಫ್ರಂಟು ಇದು ಓಕೆ ಬಟ್ ಇದಿಲ್ಲ, ಇದಲ್ಲಿ ಬರ್ತಾಯಿಲ್ಲ. ಸಡನ್ನಾಗಿ ಗಾಡಿಗಳು ನೈಟಲ್ಲೆಲ್ಲ ಲೆಫ್ಟ್ ಇಂಡಿಕೇಟರ್ ಹಾಕೊಂಡು ಹೇಳ್ಕೊಡ್ಬೋದಿಲ್ಲ. ಹೈವೇಲಿ ಹೊಡಿಬೇಕಾರೆ ಆ ಕಡೆ ಈ ಕಡೆ ಪಾಸಿಂಗ್ ಆಗ್ಬೋದು. ಇದಕ್ಕೆ ಅದೊಂದು ಆಗ್ತಾಯಿಲ್ಲ, ಅದು ವೈರಿಂಗಲ್ಲೇ ನನ್ನ ಪ್ರಕಾರ. ಸೆಕೆಂಡ್ ಫ್ರಂಟ್ ಡಿಸ್ಕಿಗೆಲ್ಲ ಒಂದು ಚೇಂಜ್ ಮಾಡಬೇಕು. ಲಾಂಗ್ ಹೋಗೋದಾರೆ ಡಿಸ್ಕ್ ಪ್ಯಾಡ್. ಅದು ಬಿಟ್ಟರೆ ಫ್ರಂಟ್ ಎಂಡ್ ನನ್ನ ಗಾಡಿ ತೊಗೊಂಡೋಗಿಂದ 4 ವರ್ಷ ಆಗ್ತಾ ಬಂತು, ಇನ್ನೂ ಹಂಗೆ ಐತಲ್ಲ ಹಿಂದೆದು ಮಾತ್ರ ಒಂದೋಗಿ ಇನ್ನೊಂದು HD ಸೆಟಪ್ ಹಾಕ್ಕೊಂಡಿರೋದು. ಅದು ಬಿಟ್ಟರೆ ಇಂಜಿನ್ ವೈಸ್ ಇದು ಟ್ಯಾಂಕು ಓಕೆ, ನನಗೇನು ಪ್ರಾಬ್ಲಮ್ ಇದೆ ಗಾಯ್ಸ್. ಇದು ಹೋಗ್ಬಿಟ್ಟಿದೆ, ಇಲ್ಲಿ ನೋಡಿ, ಇಲ್ಲಿ ತಿರುಗ್ತಿರೋದು. ಅದು ಬಿಟ್ಟರೆ ನೆಕ್ಸ್ಟು ಕೆಳಗೆ ಇಲ್ಲೆಲ್ಲ ಓಕೆ. ಕಾರ್ಬೋರೇಟ್ರ್ ಜಾಕಿ ಜಪಾನು ಎಲ್ಲಿದೆಯಾ ಜಪಾನ್ ಜಾಕಿ ಅದಾಯಿತು. ಆಮೇಲೆ ಇದೇನು ಬೇಡ, ಬೋಟು ಇದು ಓಕೆ, ಫುಲ್ ಸೆಟ್ಟು. ರಾಕಿ ಇದು ಹೊಸ ಮಾಡಲಿಗೆಲ್ಲ ಫಕ್ ಮಾಡಬೇಕಂತೆ. ನಾವು ಯಾವಾಗಲೂ ಓಲ್ಡ್ ಸ್ಕೂಲ್ ಇಂಜಿನ್ ಮೆಷಿನ್ಗಳು. ಯಾವುದು ಪ್ರಾಡಕ್ಟು? ಯಮೋದ ರಿವ್ಯೂವರ್ ಹಾರ್ಟ್. ನಿಮ್ಮ ಹಾರ್ಟ್ನ ಹಿಂಡಿ ಥ್ರಾಟಲಲ್ಲಿ
2 ಸ್ಟ್ರೋಕಲ್ಲಿ ಜಾಕಿ. ಓಕೆ, ಜಾಕಿ ಕಡಕ್ಕಾಗಿದೆ ಈ ಪೋರ್ಷನ್ನು. ನೆಕ್ಸ್ಟು ಹಿಂದೆ ಬಂದರೆ ಏನೂ ಕಾಣ್ತಿಲ್ಲ, ಇಲ್ಲೇ ಬಿಟ್ಟನಲ್ಲ ಗಾಯ್ಸ್. ಇದೇನೋ ಇಷ್ಟು ಚೆನ್ನಾಗಿ ಔಟ್ಪುಟ್ ಕೊಡ್ತಿದೆ. ಓಕೆ, ಇಲ್ಲಿ ಸಿಲ್ ಹಾಕಿರೋದು ಇಲ್ಲಿ ನೋಡಿ, ಇಲ್ಲಿ ಅದು ಲೀಕ್ ಆಗಿ ಸ್ಟಾರ್ಟ್ ಆಯಿತು. ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಏನು ಮಾಡೋದು ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಕಲ್ಲ ಯೋಚನೆ ಮಾಡಿ ಫುಲ್ ಕ್ಯಾಟ್ ಹಾಕೋಬಿಟ್ಟ, ಫುಲ್ ಪೀಸ್ ಅದು. ಇದು 8 ಕ್ಯಾನ್ ಒಂದು ಬರುತ್ತೆ, ಇಲ್ಲೊಂದು ಬರುತ್ತೆ. ಇನ್ ದ ಸೆಕ್ಷನ್ನಲ್ಲಿ ಸೇಮ್ ಈ ಇಂಡಿಕೇಟ್ ಇಲ್ಲ ಅಷ್ಟೇ. ಹ್ಯಾಂಡಲ್ ವೈಸು ಸೆಂಟರು ಹ್ಯಾಂಡ್ಲ್ ಒಂಚೂರು ರಸ್ಟ್ ಬಂದಂಗೆ ಇದಕ್ಕೆ ಏನಾದ್ರು ಮಾಡಲೇಬೇಕು ಅಷ್ಟೇ. ನೋಡೋಣ ಸೋಮವಾರ ನಾಳೆನೇ. ಇವತ್ತು ಭಾನುವಾರ ಈ ವಿಡಿಯೋ ಹೆಂಗಾರು ಮಾಡಿ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಒಂದಿಬ್ಬರು ನೋಡ್ತಿದ್ದಾರೆ, ಕ್ರಿಯೇಟ್ ಆಡೋಕೆ ಗೊತ್ತಿಲ್ಲ ಹುಡುಗರು. ಸೋಮವಾರದಿಂದ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಣ. ಏಕೆಂದರೆ ಸೋಮವಾರ ಒಂದು ಅನ್ಬಾಕ್ಸಿಂಗ್ ಕಾರ್ಯಕ್ರಮ ಇರುತ್ತೆ. ನಾಳೆನೇ ಒಂದು 4-5 ಐಟಮ್ ಆರ್ಡ್ರ್ ಮಾಡಿದ್ದೆ, ಏನಕ್ಕೆ ಅಂತ ತೋರಿಸ್ತೀನಿ. ಯಾರ್ಯಾರು ಹೊಸ್ದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ರೆ ಬಿಗಿನಿಯರ್ಸಿಗೆ ನನ್ನನ್ನು ಸೇರಿಸ್ಕೊಂಡು ನಮ್ಮ ಬಜೆಟಲ್ಲಿ ಏನೇನು ತೊಗೊಂಡು ಯಾವ ಥರ ಓಡಬೇಕು ಅಂತ ನಾನು ತೋರಿಸ್ತೀನಿ ಸಿಂಪಲಾಗಿ, ನನ್ನ ಕೈಲಾದಷ್ಟು ನಾಳೆ ವ್ಲಾಗಲ್ಲಿ. ಇವತ್ತಿನ ವ್ಲಾಗ್ ಇಷ್ಟೇ. ಜಾಕಿ ಬಾಯ್ ಹೇಳು ಜಾಕಿ, ಎಲ್ಲ ಹೊರಟ್ರು ಬಾಯ್.